ವೀಕ್ಷಕರೇ ನಮಸ್ಕಾರ. ಪಂದ್ಯಾವಳಿಯಿಂದ ಹೊರಬಿದ್ದು ಅತ್ತರು ಬಾಬರ್ ಅಜ್ಜಮ್ಮ ಇನ್ನು ಬಳಿಕ ಕೈ ಮುಗಿದು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು. ಹೌದು ವೀಕ್ಷಕರೇ, ಇಂದಿನ ಪಂದ್ಯದಲ್ಲಿ ಬಾಂಗ್ಲಾ ಹಾಗೂ ಪಾಕಿಸ್ತಾನ ತಂಡವು ಮುಖಾಮುಖಿಯಾಗಬೇಕಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಸಂಪೂರ್ಣವಾಗಿ ಮಳೆಯಿಂದ ರದ್ದಾದ ಕಾರಣ ಇದೀಗ ಪಾಕಿಸ್ತಾನ ತಂಡವು 2025ರ ಚಾಂಪಿಯನ್ಸ್ ಟ್ರೋಫಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿದೆ. ಇನ್ನು ಬಳಿಕ ಭಾರತ ತಂಡದ ಬಗ್ಗೆ ಬಾಬರ್ ಅಜ್ಜಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಬಾಬರ್ ಅಜ್ಜಮ್ ಅವರು ಹೇಳಿರುವಂಥ ಹೇಳಿಕೆಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಈ ಟೂರ್ನಿಯಲ್ಲಿ ಫೈನಲ್ ತಲುಪುತ್ತದೆ ಎಂದರೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಬಾಬರ್ ಅಜ್ಜಮ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಾಮೆಂಟ್ನ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡವು ಲೀಗ್ನ ಕೊನೆಯ ಪಂದ್ಯದಲ್ಲಿ ಎದುರಾಗಬೇಕಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ರಾವಲ್ಪಿಂಡಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಬೇಕಿತ್ತು. ಆದರೆ ಮಳೆಯಿಂದ ಸಂಪೂರ್ಣವಾಗಿ ಪಂದ್ಯವು ರದ್ದಾಗಿ ಹೋಯಿತು. ಆದರೆ ಇದೀಗ ಪಾಕಿಸ್ತಾನ ತಂಡವು ಈ ಒಂದು ಟೂರ್ನಿಯಿಂದ ಹೊರಬಿದ್ದ ಕೂಡಲೇ ಇದೀಗ ಪಾಕಿಸ್ತಾನ ತಂಡದ ಪ್ರಮುಖ ಆಟಗಾರನಾಗಿರುವ ಬಾಬರ್ ಅಜ್ಜಮ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು. ವೀಕ್ಷಕರೇ, ಮಾತನ್ನು ಪ್ರಾರಂಭಿಸಿದ ಬಾಬರ್ ಅಜ್ಜಮ್, ಈ ಒಂದು ಟೂರ್ನಿಯಲ್ಲಿ ಭಾರತವು ಫೈನಲ್ ಆಡಲಿದೆ. ಹೌದು, ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ನಂಥ ಆಟಗಾರರು ಬಲಿಷ್ಠವಾದ ಫಾರ್ಮ್ನಲ್ಲಿ ಕಂಡು ಬಂದಿದ್ದಾರೆ. ಮತ್ತು ಈ ಒಂದು ತಂಡವು ಬೌಲಿಂಗ್ ವಿಭಾಗದಲ್ಲೂ ಕೂಡ ಬಲಿಷ್ಠವಾಗಿ ಕಾಣುತ್ತಿದೆ. ಮತ್ತು ಈ ತಂಡದ ಬಳಿ ಕೈ ಮುಗಿದು ಕೇಳುವುದೇನೆಂದರೆ ಭಾರತ ತಂಡವು ಫೈನಲ್ ಆಡಲೇಬೇಕು. ಹೌದು, ಏಷ್ಯನ್ ಟೀಮ್ ಈ ಒಂದು ಟ್ರೋಫಿಯನ್ನು ಗೆಲ್ಲಬೇಕಾಗುತ್ತದೆ. ಮತ್ತು ಭಾರತವೇ ಗೆದ್ದು ಬೀಗಿದರೆ ನಮಗೂ ಕೂಡ ಖುಷಿ ಇದೆ. ಮತ್ತು ಈ ಒಂದು ಟೂರ್ನಿಯಲ್ಲಿ 100% ಆಗಿ ಭಾರತವು ಫೈನಲ್ ತಲುಪಲಿದೆ ಎಂದು ಬಾಬರ್ ಅಜ್ಜಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರು, ಈ ರೀತಿಯಾಗಿ ಮಾತನಾಡಿದ ಬಾಬರ್ ಅಜ್ಜಮ್ ಅವರು ಭಾರತವು ಫೈನಲ್ ತಲುಪುತ್ತದೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರು, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.